ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ದ್ರಾಕ್ಷಿ ಹಣ್ಣಿನಿಂದ ಹೇಗೆ ಹಲ್ವಾನ ತಯಾರಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಈಗಲೇ ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಮನೆಗೆ ದ್ರಾಕ್ಷಿ ಹಣ್ಣು ತಂದಾಗ ಅದನ್ನು ಉಪ್ಪು ಮತ್ತು ನೀರು ಹಾಕಿ 15 ನಿಮಿಷಗಳ ಕಾಲ ನೆನೆಸಿಟ್ಬಿಟ್ಟು ಆಮೇಲೆ ತಿಂದರೆ ಒಳ್ಳೆಯದು. ಈಗ ನಾನು ನೆನೆಸಿಟ್ಟಿದ್ದೆ, ಅದನ್ನು ಈಗ ವಾಶ್ ಮಾಡ್ಕೋತಾ ಇದ್ದೀನಿ. ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಚೆನ್ನಾಗಿ ವಾಶ್ ಮಾಡಿಟ್ಟಂತಹ ದ್ರಾಕ್ಷಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿ ದ್ರಾಕ್ಷಿ ಹಣ್ಣನ್ನು ತಗೊಂಡಿದ್ದೀನಿ. ಈಗ ದ್ರಾಕ್ಷಿ ಹಣ್ಣನ್ನು ಹಾಕಿದ ನಂತರ ಒಂದು ಸಣ್ಣ ಕಪ್ನಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಾಗೆ ವಿಡಿಯೋ ಹೆಚ್ಚು ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಅತಿ ಹೆಚ್ಚು ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಈಗ ಮಿಕ್ಸಿ ಮಾಡಿದಾಗಿದೆ, ನೀಟಾಗಿ ಇದನ್ನು ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸೋಸ್ಕೊಂಡ ನಂತರ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಈ ಸೋಸಿಟ್ಟಂತಹ ದ್ರಾಕ್ಷಿ ರಸವನ್ನು ಹಾಕೋಬೇಕು. ಒಂದೊಂದೇ ಕಪ್ಪು ಅಳತಲ್ಲಿ ತಗೊಳ್ಳಿ. ನಮ್ಮದು ಇಲ್ಲಿ ಒಟ್ಟು 3 ಆಯಿತು. ಇವಾಗ 4 + 1 5 ಕಪ್ಪು ಆಯಿತು. 5 ಕಪ್ಪಿಗೆ 1 ಕಪ್ ಸಕ್ಕರೆ, ಹಾಗೆ 1 ಕಪ್ ಅರರಟ್ಟು. ಯಾವ ಕಪ್ಪಲ್ಲಿ ನೀವು ದ್ರಾಕ್ಷಿ ರಸವನ್ನು ತಗೊಂಡಿರ್ತೀರೋ ಅದರಲ್ಲಿ ಇವೆರಡನ್ನು ಹಾಕ್ಕೊಳ್ಳಿ. ಇದು 3 ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟಿಲ್ಲದಂತೆ. ಹಾಗೆ ಅರರಟ್ಟು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುವಂತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದ್ರಾಕ್ಷಿ ಸಿಹಿ ಇತ್ತು ಅಂತ ಹೇಳಿದ್ರೆ ಸಕ್ಕರೆ ಕಮ್ಮಿ ಸಾಕಾಗುತ್ತೆ. ಹಾಗೆ ದ್ರಾಕ್ಷಿ ಇನ್ನೇನಾದರೂ ಹುಳಿ ಇತ್ತು ಅಂತ ಹೇಳಿದ್ರೆ ನೀವು ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಳ್ಳಿ. ಒಂದು ಟ್ರೇ ತಗೊಂಡು ಅದಕ್ಕೆ 1/4 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಗೋಡಂಬಿನ ಅದ್ರ ಮೇಲೆ ಉದುರಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಾಣೋದಕ್ಕೆ ಕೂಡ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಮಧ್ಯದಲ್ಲಿ ಸಿಗ್ತಾ ಇದ್ರೆ. ಇಷ್ಟು ರೆಡಿಯಾದ ನಂತರ ಇವಾಗ ಪ್ಯಾನ್ನ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಆನ್ ಮಾಡಬೇಕು. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೋತಾ ಇದ್ದೀನಿ. ಕೈ ಬಿಡದಂತೆ ನೀವು ತಿರ್ಸ್ಕೋಬೇಕು. ಇದನ್ನು ಒಂದು 2-3 ನಿಮಿಷ ಬೇಯಿಸ್ಬೇಕಾದ್ರೇ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸ್ಪೂನಲ್ಲಿ ತೊಗೊಂಡಿದ್ದೀನಿ ನಾನು. ತುಪ್ಪ ಏನೂ ಜಾಸ್ತಿ ಬೇಕು ಅಂತ ಇಲ್ಲ ಇದಕ್ಕೆ. ಈ ರೀತಿಯಾಗಿ ಹಾಕ್ಕೊಂಡ ನಂತರ ಮತ್ತೆ ತಿರ್ಗಿಸ್ಕೋಬೇಕು. ಮತ್ತೆ 1-2 ನಿಮಿಷ ಇದನ್ನು ತಿರ್ಗಿಸ್ಕೊಬೇಕು. ಅದಾದ ನಂತರ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಹೀಗೆ ತಿರುಗ್ಕೋಬೇಕು. ಈಗ ನಾನಿಲ್ಲಿ ಇದಕ್ಕೆ ಚಿಟಿಕೆ ಏಲಕ್ಕಿ ಪುಡಿ, ಹಾಗೆ ಗ್ರೀನ್ ಕಲರ್ ಅರ್ಧ ಟೇಬಲ್ ಸ್ಪೂನ್ ಮತ್ತು ಸ್ವಲ್ಪ ಗೋಡಂಬಿನ ಉದುರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಗ್ರೀನ್ ಬರೋದಕ್ಕೆ, ಇಲ್ಲ ಅಂದ್ರೂ ಲೈಟ್ ಕಲರ್ ಇರುತ್ತೆ ದ್ರಾಕ್ಷಿ ಹಣ್ಣಿಂದು. ಕಲರ್ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಈಗ ಇದು ರೆಡಿ ಆಗ್ತಾ ಬಂತು. ಈಗ 1 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೀಟಾಗಿ ತಳ ಬಿಟ್ಕೊಳ್ಳುತ್ತೆ ಇದು.
ತಳ ಬಿಡೋಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ರೆಡಿ ಆಯಿತು ಅಂತ ಹೇಳಿಬಿಟ್ಟು ಅರ್ಥ. ಈಗ ಇದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟಾಗಿ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರೇಗೆ. ಗ್ಯಾಸ್ ಆಫ್ ಮಾಡಿ ತುಂಬ ಹೊತ್ತು ಬಿಡಬೇಡಿ, ಅದನ್ನು ಗಂಟಾಗೋದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಗನೆ ಹಾಕ್ಕೊಳ್ಳಿ ಇದಕ್ಕೆ. ಇದನ್ನು ಇವಾಗ ನಾನು 1 ಗಂಟೆ ಆರೋದಕ್ಕೆ ಬಿಡ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ, ಅದು ಕಂಪ್ಲೀಟಾಗಿ ಆರಿದೆ. ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊತಾ ಇದ್ದೀನಿ. ಪೀಸ್ ಅಂತೂ ನೋಡಿ ಹೆಂಗೆ ಕಟ್ ಆಗ್ತಾ ಇದೆ ಅಂದರೆ ತುಂಬ ಸ್ಮೂತಾಗಿ ಕಟ್ ಆಗ್ತಾ ಇದೆ. ಚೆನ್ನಾಗಿ ಪೀಸ್ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹೀಗೆ ಪೀಸ್ ಚೆನ್ನಾಗೇ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಲ್ವಾ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ, ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಇದೆ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ಲಿ ತಿಳಿಸ್ಕೊಡಿ ಹೇಗಾಗಿತ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.